ಆಯ್ತು. ಈಗ ಓಂ ನಮಃ ಶಿವಾಯ. ನಮ್ಮ ಮನಸ್ಸನ್ನು, ನಮ್ಮ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಾವು ಏನೇನು ಯೋಚನೆ ಮಾಡ್ತೀವೋ ಅದೆಲ್ಲ ನಾವು ಏನು ಆಗಬೇಕು ಅಂದ್ಕೊಂಡಿರ್ತೀವೋ ಸೊ ಅದೆಲ್ಲ ಬಲ್ಲಂತಹ ಪರಮಾತ್ಮನು ಸೊ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ಆಸೆಗಳನ್ನು ನೀರ್ವೇರಿಸಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಯ್, ನಮಸ್ತೆ. ನಾನು ನಿಮ್ಮ ಚಂದನಾ ಸಂತೋಷ್ ಮಾತಾಡೋದು. ಚಂದನಾ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಸೂಪರಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಈ ವಿಡಿಯೋ ನಾನು 2 ದಿವಸ ಶೂಟ್ ಮಾಡ್ಕೊಂಡಿದ್ದೀನಿ. 2 ದಿವಸ ಅಂತಂದರೆ ಹಿಂದಿನ ದಿವಸ ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಾಳುಗಳೆಲ್ಲ ಅಂದರೆ ಹಿಟ್ಟೆಲ್ಲ ಖಾಲಿ ಆಗಿತ್ತು. ಸೊ ಅದನ್ನು ಕ್ಲೀನ್ ಮಾಡೋಕ್ಕೆ ಕುಂದ್ರು ಹೊತ್ನಾಗ ಸ್ವಲ್ಪ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೆ. ಅವತ್ತಿನ ದಿನ ಅಷ್ಟಕ್ಕೆ ಸ್ಟಾಪ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ಡೇ ಏನೈತಿ ಮುಂಜಾನೆ ಹಿಡ್ಕೊಂಡು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ 2 ದಿವಸದನ್ನು ಈ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಏನಾದರೂ ಒಂದು ಯೂಸ್ಫುಲ್ ಆಗಿರುವಂಥ ಮಾಹಿತಿನೂ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಸೊ ಹಾಗೆ ಕಂಟಿನ್ಯೂಸ್ ಆಗಿ ವ್ಲಾಗನ್ನು ನೋಡ್ತಾ ಹೋಗಿ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದ್ರೆ, ನೀವು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯೂಟ್ಯೂಬಲ್ಲಿ ನಂಗೆ ಸಪೋರ್ಟ್ ಮಾಡಿರಿ. ನಾನು ಹಂಗೆ ಮುಂದೆ ಕೂಡ ಒಳ್ಳೆ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಹಾಗೆ ನಾನು ವ್ಲಾಗ್ಸನ್ನು ಮಾಡ್ತಾ ಇರ್ತೀನಿ. ಇನ್ನು ಏನಪ್ಪ ಅಂತಂದರೆ, ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲಿ ಕೂಡ ಸಪೋರ್ಟ್ ಮಾಡಿರಿ, ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ನಾನು ವಿಡಿಯೋಗಳ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಅದಕ್ಕೆ ವಾಯ್ಸ್ ಓವರ್ ಹಾಕಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕೆ ಸ್ವಲ್ಪ ಟೈಮ್ ತೊಗೋತೈತಿ. ಯಾಕಪ್ಪ ಅಂತಂದ್ರೆ ನಾನು ಜಾಸ್ತಿ ಅಂದರೆ ಏನು ಮಾಡ್ತಾ ಇರ್ತೀನಿ, ಕಾಮಿಡಿ ವಿಡಿಯೋಗಳನ್ನು ಜಾಸ್ತಿ ಮಾಡ್ತಾ ಅದ್ರಾಗ ನಂದು ಟೈಮ್ ಹೆಚ್ಚು ಸ್ಪೆಂಡ್ ಮಾಡ್ತಾ ಇರ್ತೀನಿ. ಸೊ ಅದ್ರದ್ದೇ ಎಡಿಟಿಂಗು, ಯಾವುದಾದ್ರೂ ಕಂಟೆಂಟ್ ಹುಡ್ಕೊಳ್ಳೋದು, ಸೊ ಹೀಗೆಲ್ಲ ಮಾಡ್ತಾ ಇರ್ತೀನಿ. ಫೇಸ್ಬುಕ್ನಾಗ ನನಗೆ ಕಾಮಿಡಿ ವಿಡಿಯೋಸ್ಗೆ 117K ಫಾಲೋವರ್ಸ್ ಇದ್ದಾರೆ. ಸೊ ಏನಪ್ಪ ಅಂತಂದ್ರೆ ಫೇಸ್ಬುಕ್ ಪೇಜ್ ಆ ಕಾಮಿಡಿ ವಿಡಿಯೋಗಳ ಮುಖಾಂತರ ನಾನು ಸಾಕಷ್ಟು ಹಣವನ್ನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಯೂಟ್ಯೂಬ್ನಾಗ ವ್ಲಾಗ್ಸ್ ಮಾಡಬೇಕಾದ್ರೆ ನಂಗೆ ಸ್ವಲ್ಪ ಇದು ವ್ಲಾಗ್ನೆಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳತೈತಿ. ಇದು ಲಾಂಗ್ ಆಗಿರ್ತೈತಿ, ಇದಕ್ಕೆ ವಾಯ್ಸ್ ಓವರ್ ಹಾಕಬೇಕು, ಏನಾದರೂ ಒಂದು ಯೂಸ್ಫುಲ್ ಆಗಿರುವಂಥ ಮಾಹಿತಿಯನ್ನು ಕೊಡಬೇಕು. ಸೊ ಇದಕ್ಕೆ ಹೆಚ್ಚಿಗೆ ಟೈಮ್ ತೊಗೋತೈತಿ. ಹಾಗಾಗಿ ನನಗೆ ಡೈಲಿ ವ್ಲಾಗ್ ಮಾಡ್ಲಿಕ್ಕೆ ಆಗಬಲ್ದು. ಸೊ ಕಾಮಿಡಿ ವಿಡಿಯೋಗಳಿಗೆ ಅಂದರೆ ನಂದು ಏನಪ್ಪ ಅಂತಂದ್ರೆ, ನಂದು ಏನು ನಿಜ ಹೇಳಬೇಕಂತಂದ್ರೆ ನಂದು ಯಾವುದೂ ಒಂದು ಸ್ವಲ್ಪನೂ ಅರ್ನಿಂಗ್ಸ್ ಇದ್ದಿದ್ದಿಲ್ಲ. ಸೊ ಅಂಥ ಟೈಮ್ನಾಗ ನನ್ನ ಕೈ ಹಿಡಿದಿದ್ದಂದ್ರೆ ಈ ಕಾಮಿಡಿ ವಿಡಿಯೋಸ್ಗಳು. ಸೊ ನನಗೂ ಅನಿಸ್ತಾ ಇತ್ತು, ನಾನು ಯಾವುದಾದ್ರೂ ಒಂದು ವೇದಿಂದ ನಾನು ಹಣವನ್ನು ಅರ್ನಿಂಗ್ಸ್ ಮಾಡಬೇಕು ಅಂತ ಹಿಂಗೆಲ್ಲ ಇತ್ತು ನನಗೆ. ಮಗಳು ಮುಂಜಾನೆ ಫಿಲಮ್ ಸಾಂಗ್ ಎಲ್ಲ ಕೇಳ್ಕೊತ ಕುಂತಿಳು. ನಾನು ದಿನ ಏನಪ್ಪ ಅಂತಂದ್ರೆ ದೇವ್ರ ಹಾಡ ಹಚ್ಚಿ ಕೇಳ್ತಾ ಇರ್ತೀನಿ. ಆಕೆ ನಾನು ಇವತ್ತು ಫಿಲಮ್ ಹಾಡ ಕೇಳ್ತೀನಿ ಮಮ್ಮಿ ಅಂತ ಹೇಳಿ ಸ್ವಲ್ಪ ಆಕೆನೂ ಹಾಡೊಳಗೆಲ್ಲ ಇಂಟ್ರೆಸ್ಟ್ ಅದಾಳ. ಯಾವಾಗ ಹಾಡುಗಳು ಕೇಳ್ತಾ ಇರ್ತಾರೋ. ಸೊ ಹಂಗಾಗಿ ಕೇಳ್ಕೊತ ಕುಂತಿಳು. ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ. ಆಮೇಲೆ ಈಕಿನ ದೊಡ್ಡ ಮಗಳು ದಿನ ಕ್ಲಾಸ್ ಎಲ್ಲ ಇದೆಯಲ್ಲ, ಸೊ ಅವಳನ್ನ ಬಿಟ್ಟು ಬಂದ ಮೇಲೆ ಇವ್ರು ಏನಂದ್ರು, ನಾನು ಕಲಬರಣಿ ಎಲ್ಲ ಅದಾವು ತೊಗೊಂಬರೋಣ ನಡಿ ಅಂತ ಯಾಕಂದ್ರೆ ಹೋಗೋನು ಅಂತಂದಿದ್ರು. ಅದನ್ನು ಮುಂಜಾನೆ ಹಂಗೆ ಇನ್ನೂ ನಾಷ್ಟಾನು ಮಾಡಿದ್ದಿಲ್ಲ, ಆಕಿನ ಕ್ಲಾಸಿಗೆ ಅಷ್ಟೇ ಬಿಟ್ಟು ಬಂದೇನೆ. ಇವ್ರು ಹಿಂಗೆ ಹೇಳೋಣ ಇನ್ನು ಮುಂಜಾನೆ ಆ ದೇವ್ರಿಗೆ ಹೋಗೋದು ಆಯಿತು, ಅಲ್ಲಿ ತೊಗೊಂಬರೋಣ ಅಂಥೇಳಿ ಅಲ್ಲೇ ಇದೆ ಇದು ದರ್ಗಾ. ಸೊ ದರ್ಗಾಕ್ಕೆ ಹೋಗಿ ಆಮೇಲೆ ಅದು ಶಾಪ್ ಇನ್ನೂ ಓಪನ್ ಆಗಿದ್ದಿಲ್ಲ. ಅವ್ರಿಂದ ಸ್ವಲ್ಪ ಲೇಟ್ ಆಗಿ ತೆಗಿತಾರಂತ, ನೈಟ್ ಜಾಸ್ತಿ ಭಾಳ ಹೊತ್ತನ ಚಾಲೂ ಮಾಡಿಟ್ಟಿರ್ತಾರಂತ, ಮುಂಜಾನೆ ಜಲ್ದಿ ತೆಗ್ದಿರಂಗಿಲ್ಲ. ಹಂಗೆ ಯಾವ್ದು ತೆಗ್ದಿರ್ತೈತೋ ಅದನ್ನು ತೊಗೊಂಡ್ರೆ ಆಯಿತು ಅಂತ ಕರೆಂದು ಹಂಗೆ ಮುಂಜಾನೆ ಆ ದೇವ್ರಿಗೆ ಹೋಗಿ ಎಲ್ಲ ಮುಗಿಸ್ಕೊಂಬಂದು ಅವು ಕಲಬರಣಿ ಎಲ್ಲ ತೊಗೊಂಡ್ವಿ. ಅದನ್ನು ತೊಗೊಂಡಿದ್ದು ಆಮೇಲೆ ಇದ್ರಾಗ ಕಂಟಿನ್ಯೂಸ್ ಆಗಿ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ನೋಡಿರಿ. ಇನ್ನೇನಪ್ಪ ಅಂತಂದ್ರೆ, ನಾನು ಆಗಲೇ ಹೇಳತ್ತೀನಲ್ಲ ಫೇಸ್ಬುಕ್ ಕಾಮಿಡಿ ವಿಡಿಯೋಗಳ ಮುಖಾಂತರ ನಾನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅಂಥೇಳಿ. ನಾನು ಹೊರಗಡೆ ಜಾಬ್ಗೆಲ್ಲ ಟ್ರೈ ಮಾಡಿದ್ದೆ. ಅವಾಗೆಲ್ಲ ನಂಗೆ ಜಾಬ್ಗೆಲ್ಲ ಟ್ರೈ ಮಾಡಿದಾಗ ನನಗೂ 8,000 to 10,000 ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಹೊರಗಡೆ
ಜಾಬ್ ಎಲ್ಲ ಅಪ್ಲಿಕೇಶನ್ ಹಾಕಿದಾಗ. ಸೊ ನಮ್ಮ ಯಜಮಾನ್ರು ಹೇಳಿದರು, ಇಷ್ಟು 3 ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ನೀನು ಅಂದರೆ ಈಗ ಹೊರಗೆ ಜಾಬಿಗೆ ಹೋದ್ವಿ ಅಂದರೆ ಹೆಂಗೆ, ಮುಂಜಾನೆ 9-10 ಗಂಟೆಗೆ ಹೋದ್ವಿ ಅಂದರೆ ಈವ್ನಿಂಗ್ 5-6 ಗಂಟೆಗೆಲ್ಲ ಬರ್ತಾ ಇರ್ತೀವಿ. ಸೊ ಹಿಂಗಂದ್ರೆ ಅಷ್ಟು ಟೈಮ್ ನೀನು ಹೊರಗಡೆ ಕೆಲಸ ಮಾಡಿದಿ ಅಂತಂದ್ರೆ ಮನ್ಯಾಗಿಂದೆಲ್ಲ ಹೆಂಗೆ ಮೇಂಟೈನ್ ಆಗ್ತೈತಿ, ಹುಡುಗರ ಬಗ್ಗೆನೂ ಕಾಳಜಿ ಉಳಿಯಂಗಿಲ್ಲ, ನಿನ್ನ ಹೆಲ್ತ್ನೂ ಹಾಳಾಗ್ತೈತಿ. ಹಾಗಾಗಿ ಏನು ನೀ ಜಾಬ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಬೇಡ ಅಂತ ಪ್ರತಿ ಸರಿ ಅವ್ರು ಅನ್ನೋರು. ಆದ್ರೆ ನನಗೇನಿತ್ತಪ್ಪ ಅಂತಂದ್ರೆ ನಾನು ಏನಾದರೂ ಅರ್ನಿಂಗ್ಸ್ ಮಾಡಬೇಕು. ಒಟ್ಟು ನನಗೆ ಏನಿತ್ತಪ್ಪ ಅಂತಂದ್ರೆ ಒಟ್ಟು ಎದ್ರಾಗಾರ ನಂದು ಅರ್ನಿಂಗ್ಸ್ ಅನ್ನೋದು ಚಾಲೂ ಆಗಬೇಕು. ಸೊ ಜಾಬ್ ಆಗಲಿ ಒಟ್ಟು ಏನೇ ಇರಲಿ ನಂದು ಇದು ಕ್ರಿಯೇಟಿವಿಟಿನ ಅನ್ಕೋರಿ ನೀವು. ಕಾಮಿಡಿ ವಿಡಿಯೋ ಒಳಗೆ ನನಗೆ ಭಾಳ ಅದ್ರದ್ದು ಆ್ಯಕ್ಟಿಂಗ್ ಆಯಿತು, ಅದ್ರ ಬಗ್ಗೆ ಏನರ ಕಂಟೆಂಟ್ ಹುಡ್ಕೋದಾಯಿತು, ಅದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ ನನಗೆ. ಮೊದಲೆಲ್ಲ ಒಂದು 4 ಇಯರ್ಸ್ 4 ಅಂದರೆ ಟಿಕ್ಟಾಕಿಂದ ಮಾಡ್ಕೋತ ಬರ್ತೀನಿ ನಾನು. ಟಿಕ್ಟಾಕ್ನಾಗ ಏನಾಯ್ತಪ್ಪ ಅಂತಂದ್ರೆ ಅದು ಪ್ರೈವೇಟಾಗಿ ವಿಡಿಯೋ ಮಾಡ್ತೀನಿ, ಅದನ್ನು ಪಬ್ಲಿಕ್ಕಾಗಿ ಮಾಡ್ಬೇಕು ಅನ್ಕೊಳ್ದ ಟಿಕ್ಟಾಕ್ ಬ್ಯಾನ್ ಆಯಿತು. ಸೊ ಅದಾದಮೇಲೆ ರೋಪೋಸು ಅಂತ ಸ್ಟಾರ್ಟ್ ಆಗಿತ್ತು, ಅದ್ರಾಗ ಸ್ವಲ್ಪ ಮಾಡೀನಿ, ಅದ್ರಾಗೂ ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಮಾಡ್ಕೊಂಡೀನಿ. ಆಮೇಲೆ ಇನ್ಸ್ಟಾಗ್ರಾಮ್ನಾಗ ಮಾಡಕತ್ನಿ, ಅದು ರೋಪೋಸು ಬ್ಯಾನ್ ಆದಮೇಲೆ. ಇನ್ಸ್ಟಾಗ್ರಾಮ್ನಾಗ ಏನು ಅಷ್ಟೊಂದು ಇನ್ನಾದರೂ ಅದ್ರಾಗ ಮಾಡ್ತೀನಿ ನಾನು, ವಿಡಿಯೋ ಮಾಡೋಕೆ ಅದ ಅನುಕೂಲ ಐತಿ. ಬಟ್ ಅದರಿಂದ ನಂದು ಏನೂ ಅರ್ನಿಂಗ್ಸ್ ಇರಲಿಲ್ಲ. ಹೀಗೆ ನಮ್ಮ ಫ್ರೆಂಡ್ ಒಬ್ಬರು ಸಜೆಷನ್ ಮಾಡಿದರು, ಸೊ ನೀವು ವಿಡಿಯೋಗಳು ಎಷ್ಟು ಚಂದ ಮಾಡ್ತೀರಿ, ಸೊ ಫೇಸ್ಬುಕ್ನಾಗ ನಿಮ್ದು ಅರ್ನಿಂಗ್ಸ್ ಆಗ್ತೈತಿ, ಅಲ್ಲಿ ನಿಮ್ಮ ವಿಡಿಯೋಗಳನ್ನು ಹಾಕ್ರಿ ಅಂಥೇಳಿ. ಹಾಗಾಗಿ ನಂದು ಫೇಸ್ಬುಕ್ ಅಕೌಂಟ್ ಎಲ್ಲ ಇತ್ತು, ಬಟ್ ನಾನು ಅಲ್ಲಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಲಿಲ್ಲ. ಅವ್ರು ಹೇಳಿದ ಮೇಲೆ ಸೊ ನಾನು ಮಾಡಬೇಕು, ನೋಡಬೇಕು ಹೆಂಗದ ಅಂತ ಹೇಳ್ಕರಿಂದ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು. ಸೊ ಫೇಸ್ಬುಕ್ ನಂಗೆ ಕೈ ಹಿಡಿತು. ಅದರಿಂದ ನಾನು ಸಾಕಷ್ಟು ಅನ್ನೋಕ್ಕೇನು, ನಾನು ಎಷ್ಟು ಈಗ ಹೊರಗಡೆ ಜಾಬ್ ಮಾಡೋಕ್ಕೆ ಹೋದ್ರೆ ಒಂದು 8-10 ಸಾವಿರ ರೂಪಾಯಿ ಎಲ್ಲ ಅಮೌಂಟು ನಂಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಇದು ನನ್ನ ಕಾಮಿಡಿ ವಿಡಿಯೋ ನನ್ನ ಟೈಮ್ ಇದ್ದಾಗ ನಾನು ಮಾಡಿಕೊಂಡು ಅಪ್ಲೋಡ್ ಮಾಡತಕ್ಕಂಥ ವಿಡಿಯೋಗಳಿಗೆ ನನಗೆ ಯಾವಾಗ ಟೈಮ್ ಇರುತ್ತೋ ಅವಾಗ ಅಡ್ಜಸ್ಟ್ ಮಾಡಿಕೊಂಡು ಈ ವರ್ಕನ್ನು ಮಾಡ್ತಾ ಇರ್ತೀನಿ. ಸೊ ಇದರಿಂದ ನನಗೆ ಅರ್ನಿಂಗ್ಸ್ ಆಗ್ತಾಯಿದೆ. ಏನು ಮಂತ್ಲಿ ಒಂದು 15,000 ಅಬೋವ್ ವ್ಯೂಸ್ ಹೋದು ಅಂದರೆ 20,000, 22,000, 23,000 ಇಷ್ಟರವರೆಗೂ ನಾನು ಅರ್ನಿಂಗ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಅಲ್ಲಿ ಇನ್ನೂ ಏನು ಅಷ್ಟೊಂದು ಇಲ್ಲ, ಬಟ್ ಫೇಸ್ಬುಕ್ಕಲ್ಲಿ ತುಂಬ ಚೆನ್ನಾಗಿ ನನಗಲ್ಲಿ ಅರ್ನ್ ಆಗ್ತಾಯಿದೆ. ಸೊ ಹಾಗಾಗಿ ಜಾಸ್ತಿ ಕಾಮಿಡಿ ವಿಡಿಯೋಗಳಿಗೆ ನಾನು ಫೋಕಸ್ ಕೊಡ್ತಾ ಇರ್ತೀನಿ. ವ್ಲಾಗ್ಸ್ ಮಾಡೋದು ಇದರಲ್ಲಿ ನನಗೆ ಹೆಂಗೆ ಆಗ್ತೈತೆ ಅಂದರೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡೋದು, ಆಮೇಲೆ ಅದನ್ನು ಎಡಿಟಿಂಗ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೋತೈತಿ. ಹಾಗಾಗಿ ನಂಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗವಲ್ದು. ಬಟ್ ನಂಗೆ ಇಂಟ್ರೆಸ್ಟ್ ಇದೆ ವ್ಲಾಗ್ ಮಾಡೋದು, ಅದಕ್ಕೆ ನಾನು ಟೈಮೆಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಆಯ್ತು ಅಂಥೇಳಿ ಎಲ್ಲ ಸ್ಲೋ ಆಗಿ ಮಾಡ್ತಾ ಇರ್ತೀನಿ. ಬಟ್ ಬೇಜಾರು ಮಾಡ್ಕೋಬೇಡಿ. ಯಾಕಪ್ಪ ಅಂತಂದರೆ ಒಬ್ಬೊಬ್ಬರು ಎಷ್ಟೋ ಜನ ಹೇಳಿದ್ದಾರೆ, ನೀನು ಬ್ಲಾಗ್ಸ್ ಚೆನ್ನಾಗಿರ್ತಾವೆ, ಚೆನ್ನಾಗಿ ಮಾಡುತ್ತವಾ, ಅದು ಡೈಲಿ ಮಾಡು ಹಾಗೆ ಹೀಗೆ ಅಂತ ಹೇಳಾಕತ್ತಾರು. ಬಟ್ ನನಗೆ ಹೆಂಗೆ ಟೈಮ್ ಸಿಗ್ತಿತ್ತು ಅದನ್ನು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ನಾನು ಟ್ರೈ ಮಾಡ್ತೀನಿ. ಹಂಗಂತೇಳಿ ನಾನು ಯಾವುದೂ ಬಿಡೋಂಗಿಲ್ಲ, ಬಟ್ ಮಾಡ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇನ್ನೇನಪ್ಪ ಅಂತಂದ್ರೆ ನಾನು ಅಲ್ಲಿ ಏನೇನು ತೊಗೊಂಡೆ ಅದನ್ನು ಶೇರ್ ಮಾಡ್ಕೊಂಡೀನಿ ಇದ್ರಾಗ. ನನಗೆ ಹಂಗೆ ಕೇಳಿದರು, ನೀ ವ್ಲಾಗ್ಸ್ ಯಾಕೆ ಲೇಟ್ ಮಾಡ್ತೀಯ ಅಂತೇಳಿ. ಅದಕ್ಕೆ ನಾನು ಅವ್ರಿಗೆ ಹೇಳಬೇಕು, ಎದಕ್ಕೆ ನಂದು ವ್ಲಾಗ್ಸ್ ಮಾಡೋದು ಲೇಟ್ ಆಗ್ತೈತಿ ಅಂತೇಳಿ ಅವ್ರಿಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೊಬ್ಬರಿಗೆ ಹೇಳೋದು ಏನೈತಿ, ನಾನು ವಿಡಿಯೋಗಳನ್ನ ಯಾರು ಇಷ್ಟಪಡ್ತಿರ್ತಾರಲ್ಲ ಸೊ ಅವ್ರಿಗೆಲ್ಲ ತಿಳಿಸ್ಬೇಕು ಅಂಥೇಳಿ ನಾನು ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದು. ಇದು ನನ್ನ ಸ್ಯಾರಿ ಮ್ಯಾಚಿಂಗ್ ಇತ್ತು. ಸೊ ಹಾಗಾಗಿ ಇದನ್ನ ತೊಗೊಂಡೆ, ಪರ್ಪಲ್ ಕಲರ್. ಈ ಸ್ಯಾರಿ ಇನ್ನೂ ಉಟ್ಕೊಂಡಿಲ್ಲ, ಉಟ್ಕೊಂಡ್ರೆ ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ತುಂಬ ಸಿಂಪಲ್ ಐತಿ, ಬಟ್ ಅದು ಈ ಬ್ಲೌಸ್ ಇನ್ನೂ ಎಲ್ಲ ಹೊಲಿಯಕ್ಕೆ ಹಾಕೀನಿ. ಅದನ್ನ ಸ್ಯಾರಿ ಆ್ಯಕ್ಚುಲಿ ನಾನು ಭಾಳ ಇಷ್ಟಪಟ್ಟು ತೊಗೊಂಡಿರೋಂಥ ಸ್ಯಾರಿ. ಅದು ಭಾಳ ಕಾಸ್ಟ್ಲಿ ಏನಿಲ್ಲ, ಬಟ್ ತುಂಬ ಇಷ್ಟ. ಪರ್ಪಲ್ ಕಲರ್ ಸ್ಯಾರಿನೇ ಇಲ್ಲಾಗಿತ್ತು ನನಗೆ, ಅದಕ್ಕೆ ಪರ್ಪಲ್ ಕಲರ್ ಬ್ಯಾಂಗಲ್ಸು ಅದಕ್ಕೆ ಸೆಟ್ ಮಾಡೀನಿ. ಈಗ ಇಯರಿಂಗ್ಸ್ ಕೂಡ ಸೆಟ್ ಮಾಡೀನಿ, ಬ್ಲೌಸ್ ಹೊಲಿಯಕ್ಕೆ ಹಾಕೀನಿ. ಅದನ್ನು ಉಟ್ಕೊಂಡ್ರುಪ್ಲೆ ಒಂದು ಯಾವ್ದಾರ ಚಲೋ ರೀಲ್ಸು ಮತ್ತು ವ್ಲಾಗ್ ಮಾಡಬೇಕು ಅಂದ್ಕೊಂಡೀನಿ. ಅದನ್ನ ಮಾಡೋ ಹೊತ್ನ್ಯಾಗ ಇವನ್ನೆಲ್ಲ ಹಾಕ್ಕೊಂಡು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಹೆಂಗೈತಿ ನೋಡ್ರಿ, ಇಯರಿಂಗ್ಸ್ ಚಂದ ಐತಿ. ಒಂದು ತೋರಿಸ್ತೀನಿ. ನಂಗೆ ಇಯರಿಂಗ್ಸ್ ಒಳಗೆ ಭಾಳ ಇಂಟ್ರೆಸ್ಟು. ಸೊ ಹಾಗೆ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಇಬ್ಬರು ಮಕ್ಕಳು ಬೇರೆ ಅದಾರು, ಸೊ ಅವರು ಹಾಕ್ಕೊತಾ ಇರ್ತಾರೆ, ನಾನು ಹಾಕ್ಕೋತಾ ಇರ್ತೀನಿ. ಸೊ ಏನೋ ಒಂಥರ ಚಂದ ಅನ್ನಿಸ್ತೈತಿ. ನಾನು ಹಂಗೆ ಎಲ್ಲಿ ಹೋದಲ್ಲೆಲ್ಲ ಸ್ವಲ್ಪ ಇಯರಿಂಗ್ಸ್ ಜಾಸ್ತಿ ತೊಗೋತಾ ಇರ್ತೀನಿ. ಸೊ ಅದು ತೊಗೊಂಡಿದ್ದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಮಗಳು ನಾನು ವಿಡಿಯೋ ಮಾಡ್ಕೋತ ಹಂಗೆ ಕುಂತೀವ್ರ ಮನ್ಯಾಗ. ಆಕೆ ಕ್ಲಾಸಿಗೆ ಹೋಗ್ಯಾಳು.
ಸೋನು ಆಟ ಆಡತಾನು. ಇನ್ನೂ ಅಡುಗೆ ಎಲ್ಲ ಮಾಡೋದೈತಿ, ಇನ್ನೂ ಕೆಲಸ ಎಲ್ಲ ಹಂಗೈತಿ. ಇವ್ರು ಮುಂಜಾನೆ ಯಾವಾಗ ಇವನು ಕಲ್ಬರ್ಣಿ ಎಲ್ಲ ತೊಗೊಂಡು ಬರಕ್ಕೆ ಹೋಗೋನು ಅಂತಂದ್ರು, ನನ್ನ ಮನ್ಸ ತಡಿಲಿಲ್ಲ. ಯಾವಾಗ ಕೊಡಿಸ್ತಾರೆ, ಯಾವಾಗ ಅಲ್ಲಿ ಹೋಗೇನತ್ತೆ ಈ ಕಡೆಯಿಂದ. ಬಟ್ ಏನಾತಪ್ಪ ಅಂತಂದ, ಅದು ಇನ್ನೂ ತೆಗ್ದಿದ್ದಿಲ್ಲ ಶಾಪ. ನಾವ ತೆಗೆಸಿ ಇವೆರಡ ತೊಗೊಂಡು ಬಂದಿವಿ. ಇದಷ್ಟ ತೊಗೊಂಬಂದೇನಿ, ಇನ್ನು ಕೊಡಿಸ್ನ ಅಂದರು. ಬಟ್ ಅವ್ರು ಇನ್ನೂ ತೆಗ್ದಿಲ್ಲ, ಇನ್ನೂ ಅರೇಂಜ್ಮೆಂಟ್ ಮಾಡಿಲ್ಲ. ಆಮೇಲೆ ಸಾಯಂಕಾಲತಿ ಬರ್ರಿ ಚಲೋ, ಅಂದರೆ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತೀವಿ, ಅವಾಗ ನಿಮಗೆ ನೋಡಕ್ಕೆ ಅನುಕೂಲ ಆಕೈತೆ ಅಂತ ಹೇಳಿದ್ರು. ಸೊ ಇವ್ರು ಸಂಜೆಗೆ ಕರ್ಕೊಂಡು ಹೋದ್ರೆ ಹೋಗೋದು, ಇಲ್ಲಾಂದ್ರೆ ಇವ್ರಿಗೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಅಂದ್ರೆ ಬಿಡುವು ಇರೋದಿಲ್ಲ. ಶಾಪ್ಗೆಲ್ಲ ಹೋದ್ರಂದ್ರೆ ಕಂಟಿನ್ಯೂಸ್ ಆಗಿ ಅಲ್ಲೇ ಇರ್ತಾರಲ್ಲ. ಸೊ ಹಾಗಾಗಿ ಅವ್ರಿಗೆ ಬಿಡುವು ಆಯ್ತು ಅಂದ್ರೆ ಹೋಗ್ತಾನೆ, ಇಲ್ಲಾಂದ್ರೆ ಏನು ಹೋಗೋದಿಲ್ಲ. ಬಟ್ ಇವೆರಡು ಕೊಡ್ಸಿದ್ರಲ್ಲ ತುಂಬ ಖುಷಿ ಆಯ್ತು ನನಗೆ. ಈ ಥರ ಐಟಮ್ಸ್ ಮೇಲೆ ಹೊಡಿತೇನು ಖರೆ, ಆದರೂ ನಂಗೆ ಭಾಳ ಇಷ್ಟ. ಯಾಕಂದ್ರೆ ಇಂಥ ಐಟಮ್ಸ ನಾನು ಮನ್ಯಾಗ ಜಾಸ್ತಿ ಮಾಡ್ಬೇಕು ಅನ್ನೋದು ಭಾಳ ನನಗೆ. ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಕೆರೆ ಮಾತ್ರ ತೊಗೊಂಡಿರ್ನು. ಇದು ಬಂದೈತಿ. ಅದು ಇಲ್ಲೆಲ್ಲ ನಮ್ಮ ಊರೊಳಗೆ ಅದು ಜಾತ್ರೆ ಇತ್ತು, ಬಟ್ ನಾನೇನು ಹೋಗಿದ್ದಿಲ್ಲ. ಹೋದ್ರೆ ನನಗೆ ಬರೀ ಇದು ಐಟಮ್ಸ್ ಬೇಕಾಗ್ತೈತಿ. ಇವ್ರ ಕ್ಲಾಸಿಗೆಲ್ಲ ಬಿಡಕ್ಕೆ ಹೋಗಿದ್ರು ಮಗಳನ್ನ. ಅವಾಗ ಇವು ಐಟಮ್ಸ್ ನೋಡಿ ಈಕಿಗೆ ಇಷ್ಟ ಆಗ್ತಾವ ಅಂಥೇಳಿ ಇವತ್ತು ನನಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಿದ್ರು. ಹಂಗೆ ದೇವ್ರಿಗೆ ಹೋಗಿ ಬಂದು ಇವೊಂದೆರಡು ಅಷ್ಟ, ಇನ್ನು ಅವ್ರೇನು ಹಚ್ಚಿದ್ದಿಲ್ಲಲ್ಲ. ಸೊ ಹಾಗಾಗಿ ಇವೆರಡ ಸುಮ್ಮಿರ್ಲಿ, ಇವೆರಡ ತೊಗೊಂಡು ಬನ್ನಿ. ಇನ್ನು ಏನಾದ್ರು ತೊಗೊಂಡೆ ಅಂದ್ರೆ ಮತ್ತೆ ಈ ಬ್ಲಾಗ್ನಾಗ ಅಪ್ಲೋಡ್ ಮಾಡಿರ್ತಾನೆ. ತೊಗೊಲಿಕ್ಕಂದ್ರೆ ಇವೆರಡ. ಇವಂತರೂ ಒಂದು ಉಪ್ಪಿನಕಾಯಿ ಹಾಕ್ಲಿಕ್ಕೆ, ಖಾರ ಹಾಕ್ಲಿಕ್ಕೆ ಅಂತ ತೊಗೊಂಡೇನಿ. ಖಾರ ಹಾಕಕ್ಕೆ ಒಂದು ದೊಡ್ಡದು ಐತ್ರಿ. ಬಟ್ ಇದು ಉಪ್ಪಿನಕಾಯಿ ಹಾಕಕ್ಕಂದ್ರೆ ಇನ್ನು ಮಳೆಗಾಲಕ್ಕೆ ನಿಂಬೆಹಣ್ಣೆಲ್ಲ ಸ್ವಲ್ಪ ಕಡಿಮೆ ರೇಟ್ ಆಗ್ತದ. ಅವಾಗ ಉಪ್ಪಿನಕಾಯಿ ಹಾಕ್ತೀವಿ ಅಂದ್ರೆ ಒಂದು 50 ನಿಂಬೆಕಾಯಿ ಉಪ್ಪಿನಕಾಯಿ ಇದ್ರಾಗ ಆರಾಮಾಗಿ ಹಿಡಿತೈತಿ. ಇದಕ್ಕಿಂತ ಸಾಂದು ಒಂದೊಂದು ತೊಗೋಬೇಕು ಅನ್ಕೊಂಡೇನಿ. ಇವ್ರು ಕರ್ಕೊಂಡು ಹೋದ್ರೆ ತೊಗೋತೇನೆ, ಇಲ್ಲಾಂದ್ರೆ ಇಲ್ಲ. ಸೊ ಹಂಗೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಕೆಲಸ ಐತಿ, ಅಡುಗೆ ಮಾಡೋದೆಲ್ಲ ಆಕಿನ ಕರ್ಕೊಂಬರೋದು ಐತಿ. ಹಂಗೆ ಮಾಡ್ಕೋತಾ ಕಂಟಿನ್ಯೂ ವ್ಲಾಗ್ ಮಾಡ್ತೀನಿ. ಆಮೇಲೆ ಏನೈತಿ, ಮಧ್ಯಾಹ್ನ ಮೇಲೆ ಎಲ್ಲ ಅಡುಗೆ ಮುಗಿಸಿಟ್ಟ. ಮಕ್ಕಳು ಒಂದು ಫಂಕ್ಷನ್ ಬಂದಿತ್ತು, ಮದುವೆ ಎಂಗೇಜ್ಮೆಂಟ್ ಇತ್ತು. ಸೊ ಅಲ್ಲಿಗೆ ಹೋಗೋದಿತ್ತು. ಇವ್ರಿಗೆಲ್ಲ ಕೇಳಿ ನಾವಲ್ಲಿ ನೀವಲ್ಲಿ ಫಂಕ್ಷನ್ ಅಂದರೆ ಈ ಬ್ಯಾಸ್ಗೆ ಒಳಗೆ ಒಟ್ಟರು ಒಲ್ಲೆ ಅಂತಾರು. ಸೊ ಹಾಗಾಗಿ ಅವರಿಗೆ ಮನ್ಯಾಗ ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಅಮ್ಮನ ಕರ್ಕೊಂಡು, ಚಿಕ್ಕು ಕೂಡ ನಮ್ಮ ಜೊತೆಗೆ ಕರ್ಕೊಂಡು ಆ ಫಂಕ್ಷನ್ ಅಟೆಂಡ್ ಆದ್ವಿ ಮಮ್ಮಿ ಜೊತೆ. ಸೊ ಅಲ್ಲಿ ಹೋದಾಗೆಲ್ಲ ಏನು ಭಾಳ ಅಷ್ಟೊಂದೇನು ವಿಡಿಯೋ ಮಾಡಿಲ್ಲ. ಹಾಗೆ ನಮ್ಮ ರಿಲೇಷನ್ ಎಲ್ಲ ಬಂದಿದ್ದರು, ಅವ್ರ ಜೊತೆ ಎಲ್ಲ ಹಾಗೆ ಒಂದು ವಿಡಿಯೋ ಫೋಟೋಗಳನ್ನೆಲ್ಲ ತಕ್ಕೊಂಡ್ವಿ. ಈ ಫಂಕ್ಷನ್ದಾಗನ ಎಲ್ಲರೂ ಭೇಟಿ ಆಗ್ತಿರ್ತಾರೋ. ಹಂಗೆ ನಮ್ಮ ರಿಲೇಷನ್ನವರು ಎಲ್ಲರೂ ಬಂದಿದ್ದರು. ಅವರು ನಮಗೆ ದೂರಿಂದ ಸಿಸ್ಟರ್ಸ್ ಮತ್ತು ಬ್ರದರ್ ಮಿಸ್ಸಸ್ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಹಂಗೆ ಎಲ್ಲ ಫೋಟೋ ವಿಡಿಯೋಗಳನ್ನು ಮಾಡಿಕೊಂಡೆ. ಆಮೇಲೆ ಮನೆಗೆ ಬಂದಮೇಲೆ ಇವರು ಲೇಟಾಗಿ ಬಂದಿದ್ರು. ಅವತ್ತು ಬಂದು ಆವಾಗ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡ್ರು. ಊಟ ಮಾಡಿದ್ಮೇಲೆ ನಮ್ದು ಮತ್ತು ಈವ್ನಿಂಗ್ ಕೆಲಸ ಏನಿರ್ತೈತೆ. ಅವತ್ತು ಮುಂಜಾನೆ ನನಗೆ ಬೊಗ್ಯಾನೆಲ್ಲ ಒಗಿದಾಗಿದ್ದಿಲ್ಲ. ಹಾಗೆ ಸಂಜೆ ಮಾಡೇ ಒಕ್ಕೊಂಡು ಈವ್ನಿಂಗ್ ಕೆಲಸ ಎಲ್ಲ ಚಾಲೂ ಮಾಡ್ಕೊಂಡು, ಆಗ ಮತ್ತು ಇಕ್ಕಿದು ಕ್ಲಾಸ್ ಎಲ್ಲ ಇತ್ತು, ಅಂದರೆ ಮ್ಯೂಸಿಕ್ ಕ್ಲಾಸು. ಆಕಿನ ಕರ್ಕೊಂಬರೋದಿತ್ತು, ಅದನ್ನೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡೆ. ಸೊ ಈ ವಿಡಿಯೋದಾಗ ನಾನು ಫೇಸ್ಬುಕ್ ಅರ್ನಿಂಗ್ಸ್ ಬಗ್ಗೆ ಹೇಳಿದ್ನಿ. ನಿಮ್ಮಲ್ಲಿ ಯಾರಾದರೂ ಇರ್ತೀರಿ, ಸೊ ಕ್ರಿಯೇಟರ್ಸ್ ಇರ್ತೀರಿ, ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಆಗ್ತಿರ್ತದೆ. ಅವರು ಯೂಟ್ಯೂಬ್ನಾಗ ಹಾಕ್ತಿರ್ತಾರೆ ಎಲ್ಲ ವಿಡಿಯೋಗಳು, ಬಟ್ ಫೇಸ್ಬುಕ್ ಪೇಜೆಲ್ಲ ಇರುವುದಿಲ್ಲ. ಸೊ ಏನಪ್ಪ ಅಂತಂದ್ರೆ, ನಾ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ, ಯಾರಾದರೂ ನೀವು ಕ್ರಿಯೇಟರ್ಸ್ ಇರ್ತೀರಿ, ಏನಾದರೂ ಕ್ರಿಯೇಟಿಂಗು ವಿಡಿಯೋ ಇದೆಲ್ಲ ಮಾಡ್ತಾ ಇರ್ತೀರಲ್ಲ, ಸೊ ಅವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡೀನಿ. ಏನಪ್ಪ ಅಂತಂದ್ರೆ, ನೀವು ಫೇಸ್ಬುಕ್ ಅಕೌಂಟನ್ನು ತೆಗೆದು ನೀವು ಏನಾದರೂ ಕ್ರಿಯೇಟರ್ಸ್ ಇದ್ದರೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಫೇಸ್ಬುಕ್ ಅಕೌಂಟಲ್ಲೇ ನೀವು ರೀಲ್ಸ್ ಹಾಕಲಿ, ಅಥವಾ ನೀವು ಡೈಲಿ ವ್ಲಾಗ್ಸೇ ಮಾಡ್ತಿದ್ರು, ವ್ಲಾಗ್ ಕೂಡ ನೀವು ಫೇಸ್ಬುಕ್ನಾಗ ಅಪ್ಲೋಡ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು ಅರ್ನಿಂಗ್ ಸ್ಟಾರ್ಟ್ ಆಗ್ತೈತಿ. ಅರ್ನಿಂಗ್ ಸ್ಟಾರ್ಟ್ ಆಗೋಕೆ ಅದಕ್ಕೆ ಕೆಲವೊಂದಿಷ್ಟು ಇದನ್ನದಾವು ಫೇಸ್ಬುಕ್ನಾಗ. 5000 ಫಾಲೋವರ್ಸ್ ಕಂಪಲ್ಸರಿ ಆಗಬೇಕು. ಆಮೇಲೆ ಎಷ್ಟೋ ವಾಚ್ ಅವರ್ಸ್ ಇದೆ. ಸೊ ಸೇಮ್ ಯೂಟ್ಯೂಬ್ನಲ್ಲಿ ಹೇಗಿದೆಯೋ ಹಂಗೆ ಫೇಸ್ಬುಕ್ನಾಗೂ ಐತಿ. ಸೊ ಅದೆಲ್ಲ ಕಂಪ್ಲೀಟ್ ಆದ್ಕೂಲೆ ಅವು ಒಂದೊಂದು ಸ್ಟಾರ್ಸು ಮತ್ತು ಸಬ್ಸ್ಕ್ರಿಪ್ಷನು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕಂಟೆಂಟ್ ಮಾನಿಟೈಸೇಷನು, ಆ್ಯಡ್ಸ್ ಆನ್ ರೀಲ್ಸು ಅಂಥೇಳಿ ಇವೆಲ್ಲ ಲಾಕ್ ಇರ್ತಾವೆ. ಒಂದೊಂದಾಗಿ ಓಪನ್ ಆಗ್ತಾ ನಿಮ್ಮ ಅರ್ನಿಂಗ್ ಸ್ಟಾರ್ಟ್ ಆಗ್ತೈತಿ. ಸೊ ಇಲ್ಲಿ ರಗಡ್ ಕ್ಲಿಕ್ ಆಗಿರ್ತೀರ. ಸೊ ಅಲ್ಲಿ ಹಾಕಿದ್ರೆ ಅಲ್ಲಿ ಕೂಡ ಅರ್ನಿಂಗ್ ಆಗ್ತೈತಿ. ನಾನು ಅಲ್ಲಿ ಹಾಕ್ತೇನೆ, ಯೂಟ್ಯೂಬ್ನಾಗೂ ಹಾಕ್ತೀನಿ. ಸೊ ನಂದು ಜಾಸ್ತಿ ಅರ್ನಿಂಗ್ಸ್ ಇರೋದು ಫೇಸ್ಬುಕ್ನಾಗ. ಸೊ ಅದೇನೋ ನನಗೆ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ನಂದು ಏನೋ ಆದರೂ ಅರ್ನಿಂಗ್ಸ್ ಆಗ್ಬೇಕಂತ ಹೇಳಿ. ಸೊ ಹಾಗಾಗಿ ನನಗೆ ಫೇಸ್ಬುಕ್ ತುಂಬಾ ಹೆಲ್ಪ್ ಆಗಿದೆ. ಮಂತ್ಲಿ ನಂದು ಅರ್ನಿಂಗ್ ಆಗ್ತಾಯಿದೆ. ಮಿನಿಮಮ್ ನಂದು ಏನಪ್ಪ ಇದು ಕಡಿಮೆ ಆಗಿದೆ ಅಂತಂದ್ರೆ ಅಂದ್ರೂ 15,000 ಆಗಿರ್ತೈತಿ. ಮತ್ತು ವ್ಯೂಸ್ ಹೆಂಗೆ ಹೋಗ್ತಾವೆ, ನಂದಂತರೂ ಕಾಮಿಡಿ ವಿಡಿಯೋಸ್ಗಳಂತೂ ಎಲ್ಲರಿಗೂ ತುಂಬ ಇಷ್ಟ ನನ್ನ ಕಾಮಿಡಿ ವಿಡಿಯೋಗಳಂತೂ ಎಲ್ಲರಿಗೂ ಭಾಳ ಇಷ್ಟ ಆಗತ್ತವು. ಸೊ ಅದಕ್ಕೆ ಭಾಳ ಸಪೋರ್ಟ್ ಸಿಕ್ಕೈತೆ ನನಗೆ. ಇಲ್ಲಿ ಲೋಕಲ್ ಆಯ್ತು, ನನಗೆ ಭಾಳಷ್ಟು ಜನ ಹೇಳಿದರು ನಿನ್ನ ವಿಡಿಯೋಗಳು ಎಷ್ಟು
ಅಷ್ಟು ಚೆನ್ನಾಗಿರ್ತಾವೆ. ಎಂಥ ಟೆನ್ಷನ್ಯಾಗ ನೋಡ್ಕೊತ ಕುಂತಿದ್ರೆ ಒಂದು ಸ್ವಲ್ಪರೇ ನಕ್ಕೇ ಇರ್ತೀವಿ. ಭಾಳ ಚಂದ ವಿಡಿಯೋ ಮಾಡಾಕತ್ತಿ ಅಂತ ಏಕಂತ ಹೇಳಿರ್ತಾರೆ. ನನಗೂ ಹೇಳಿದಾರು, ಮತ್ತು ನಮ್ಮ ಹಸ್ಬೆಂಡ್ಗೂ ಸಾಕಷ್ಟು ಜನ ಶಾಪ್ನ್ಯಾಗ ನಿಮ್ಮ ವೈಫ್ ಎಷ್ಟು ಚಂದ ವಿಡಿಯೋ ಮಾಡ್ತಾರೆ ಅಂತೇಳಿ ಅವ್ರಿಗೂ ಹೇಳ್ಯಾರು. ಸೊ ಅವ್ರದ್ದು ಕ್ರಿಯೇಟಿವಿಟಿ ಭಾಳ ಚಂದ ಐತಿ, ಮತ್ತು ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಸೂಪರ್ಬ್ ಐತಿ ಅಂತ ಏಕಂದ್ರೆ ಭಾಳಷ್ಟು ಜನ ಹೇಳ್ಯಾರು. ಸೊ ಹೀಗಾಗಿ ನಂಗಂತೂ ತುಂಬ ಖುಷಿ ಆಗ್ತದೆ. ಸೊ ಅದು ನಂದು ಹಾಬಿ ಇತ್ತು ಮೊದಲಿಂದ. ಸೊ ನಾನು ಮಾಡಬೇಕು, ಏನಾದರೂ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಥವಾ ಹಿಂಗೇನಾದರೂ ಒಟ್ಟು ಮೊದಲು ಟಿಕ್ ಟಾಕ್ ಮಾಡ್ತಾಯಿದ್ನಿ. ಅವಾಗ ಫಸ್ಟು ಅಂಜೋನ್ಸ್ದ ಮಾಡ್ತಾಯಿದ್ನಿ ಟಿಕ್ ಟಾಕ್. ಅವಾಗ ಪ್ರೈವೇಟ್ ಎಲ್ಲ ಮಾಡ್ಕೊತಾ ಇದ್ನಿ. ಬಟ್ ಪಬ್ಲಿಕ್ ಮಾಡ್ಬೇಕು ಅನ್ಗುಡ್ದ ಟಿಕ್ ಟಾಕ್ ಬ್ಯಾನ್ ಆತಂತ ಹೇಳಿನಲ್ಲ. ಸೊ ಹಾಗಾಗಿ ರೋಪೋಸನಾಗ ಪಬ್ಲಿಕ್ ಮಾಡಾಕತ್ನಿ. ಅವಾಗೂ ಒಳ್ಳೆ ಸಪೋರ್ಟ್ ಸಿಕ್ತು. ಅವಾಗೂ ಸ್ವಲ್ಪ ಅರ್ನಿಂಗ್ಸನ್ನು ಮಾಡ್ಕೊಂಡಿದ್ನಿ. ಸೊ ಅದು ಭಾಳ ದಿವ್ಸ ನಡೀಲಿಲ್ಲ, ಅದು ಬಂದಾತು. ಸೊ ಆಮೇಲೆ ಫೇಸ್ಬುಕ್ಕ ನನ್ನ ಕೈ ಹಿಡ್ದಿದ್ದು. ಸೊ ನೀವು ಯಾರಾದರೂ ಕ್ರಿಯೇಟರ್ಸ್ ಇರ್ತೀರಿ, ಸೊ ನೀವು ಫೇಸ್ಬುಕ್ನಾಗ ಮಾಡಿದ್ರೆ ಯೂಟ್ಯೂಬ್ನಾಗ ಹೆಂಗೆ ಅರ್ನಿಂಗ್ಸ್ ಆಗ್ತೈತೆ ಅನ್ನೋದು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಫೇಸ್ಬುಕ್ನಾಗ ಚಲೋ ಇನ್ಕಮ್ ಅದ. ಸೊ ನೀವು ಯಾರಾದರೂ ಕ್ರಿಯೇಟರ್ಸ್ ಇದ್ರಂದ್ರೆ ನೀವು ಫೇಸ್ಬುಕ್ನಾಗ ನೀವು ಆರಾಮಾಗಿ ಅಮೌಂಟ್ ಮಾಡ್ಕೋಬಹುದು. ಸೊ ಈ ವಿಷಯ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ. ಈ ವಿಡಿಯೋದಾಗ ನಾನು ಇದನ್ನು ಯಾಕೆ ಶೇರ್ ಮಾಡ್ಕೊಂಡೀನಿ ಅಂದರೆ, ನಂದು ಅರ್ನಿಂಗ್ಸ್ ಜೊತೆಗೆ ನಿಮಗೆ ಹೇಳೀನಿ ಅಂದ್ರೆ ಗೊತ್ತಾಗ್ತೈತಿ. ನಾನು ಮಾಡತ್ತೇನೆ ವಿತ್ ಪ್ರೂಫ್ ಬೇಕಾದ್ರೂ ನಾನು ನಿಮಗೆ ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ಈ ವಿಡಿಯೋದಾಗ ನಾನು ಫೇಸ್ಬುಕ್ ಅರ್ನಿಂಗ್ಸನ್ನು. ಸೊ ಅದ್ರ ಮೇಲೂ ನಿಮ್ಗೆ ನಂಬಿಕೆ ಬಂದರೂ ಬರ್ತದೆ. ಸೊ ನೀವು ಯಾರಾದರೂ ಮಾಡ್ತಾಯಿದ್ರಿ ಅಂದ್ರೆ, ಇನ್ನು ಮಾಡ್ಬೇಕು ಅಂದ್ಕೊಂಡಿದ್ರಿ ಅಂದ್ರೆ ನೀವು ಫೇಸ್ಬುಕ್ನಾಗೂ ಮಾಡಿರಿ, ಯೂಟ್ಯೂಬ್ನಾಗೂ ಮಾಡಿರಿ. ನೀವು ಎಲ್ಲಿ ಎರಡೂ ಕಡೆ ಕ್ಲಿಕ್ ಆದ್ರೆ ಅಂತೂ ನಿಮ್ಗೆ ಅಮೌಂಟ್ ನೀವು ಹೆಂಗೆ ಕ್ಲಿಕ್ ಆಗ್ತೀರಿ, ನಿಮ್ಮ ವಿಡಿಯೋಗಳು ಹೆಂಗೆ ಇರ್ತಾವೆ, ನೀವು ಆರಾಮಾಗಿ ಇನ್ಕಮ್ ಮಾಡ್ಕೋಬಹುದು. ಸೊ ಇದು ಮನ್ಯಾಗ ಕುಂತನಲ್ರಿ, ನಾವು ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ಮತ್ತು ಹಸ್ಬೆಂಡ್ಗೂ ನಮ್ಮ ಆರೋಗ್ಯ ಕೇರ್ ಇಟ್ಕೊಂಡು ನಾವು ಆರಾಮಾಗಿ ಇನ್ಕಮನ್ನು ಮಾಡ್ಕೋಬೋದು. ಎಷ್ಟೋ ಜನ ನನ್ನಂಗೆ ಅಂದ್ಕೊಂಡಿರ್ತಾರೋ ಹೌಸ್ ವೈಫ್ಗಳು, ಏನಾದರೂ ಇನ್ಕಮ್ ಮಾಡ್ಕೋಬೇಕು, ಅರ್ನಿಂಗ್ ಮಾಡಬೇಕು ಅಂಥೇಳಿ. ಸ್ವಲ್ಪನಾದರೂ ನಮ್ಮದು ಅರ್ನಿಂಗ್ಸ್ ಇದ್ದರೆ ನಮ್ಮದು ಏನಾದರೂ ಪರ್ಸ್ನಲ್ ಖರ್ಚು ಇರ್ತೈತಿ. ಅದಕ್ಕೆ ಎಲ್ಲದಕ್ಕೂ ಹಸ್ಬೆಂಡ್ಗೆ ಏನು ಕೇಳೋದೈತಿ, ನಮ್ಮದು ನಾವು ಮಾಡ್ಕೋಬೇಕು ಅನ್ನೋ ಅಂಥವ್ರು ಇರ್ತೀವಲ್ಲ. ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶ ನಂದು. ನಿಮ್ದು ಅರ್ನಿಂಗ್ಸನ್ನು ನೀವು ಆರಾಮಾಗಿ ನಿಮ್ಮ ಖರ್ಚನ್ನು ನೀವು ತಕ್ಕೋಬೋದು. ಸೊ ಈ ಉದ್ದೇಶದಿಂದ ನಾನು ಹೇಳಿರೋದು. ನೀವು ಯಾವ್ದು ಬೇಕಾ ಟೈಪ್ ಮಾಡಿರಿ. ಬಟ್ ಏನಪ್ಪ ಅಂತಂದ್ರೆ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಫೇಸ್ಬುಕ್ನಾಗ ನೀವು ಹಾಡುಗಳು ಮ್ಯೂಸಿಕ್ಗಳಿಗೆ ಮ್ಯೂಸಿಕ್ ಆ್ಯಡ್ ಮಾಡಿ, ಮ್ಯೂಸಿಕ್ಕಿಂದ ಈ ಥರ ಕನ್ನಡ ಹಾಡುಗಳು ಏನೇ ಇರಲಿ, ಯಾವುದೇ ಹಾಡುಗಳಿಗೆ ನೀವು ರೀಲ್ಸನ್ನು ಮಾಡಿದರೆ ನಿಮ್ಗೆ ಅಮೌಂಟ್ ಅರ್ನಿಂಗ್ಸ್ ಆಗೋದಿಲ್ಲ. ನಿಮ್ಮದು ಓನ್ ಕ್ರಿಯೇಷನ್ ಬೇಕು, ನಿಮ್ಮ ಓನ್ ವಾಯ್ಸ್ ಬೇಕು. ನಿಮ್ಮದು ಓನ್ ಅಂದರೆ ನಿಮ್ಮದು ಓನ್ ಆಗಿರ್ಬೇಕು. ನಿಮ್ಮ ಕಂಟೆಂಟ್ ಓನ್ ಆಗಿತ್ತಂದ್ರೆ, ಅದು ಓಡ್ತಂದ್ರೆ ನಿಮಗೆ ಅರ್ನಿಂಗ್ಸ್ ಆಗ್ತೈತಿ. ಯಾವುದಾದ್ರೂ ಮ್ಯೂಸಿಕ್ ಇತ್ತಂದ್ರೆ ಕಾಪಿ ರೈಟ್ಸ್ ಆಗ್ತೈತಿ, ಅಲ್ಲಿ ಅರ್ನಿಂಗ್ಸ್ ಭಾಳ ಕಮ್ಮಿ ಆಗ್ತೈತಿ. ಯಾಕಂದ್ರೆ ಮ್ಯೂಸಿಕ್ ಯಾರ್ದು ಇರ್ತೈತೋ ಅವರಿಗೆ 80% ಹೋಗ್ತೈತಿ, ನಿಮಗೆ 20% ಬರ್ತೈತಿ. ಸೊ ಹಾಗಾಗಿ ಇದೊಂದು ಮೇನ್ ಇಂಪಾರ್ಟೆಂಟ್ ನಾನು ಹೇಳೋದು ಮರ್ತ ಬಿಟ್ಟಿನಿ. ನಿಮ್ಮದು ಓನ್ ಆಗಿ ಕ್ರಿಯೇಷನ್ ನೀವು ಆರಾಮಾಗಿ ನೀವು ವ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ರೆ ಆರಾಮಾಗಿ ನೀವು ಅರ್ನಿಂಗ್ಸನ್ನು ಮಾಡ್ಕೋಬೋದು. ಇದ್ರಾಗ ಏನು ನೀವು ಬೇರೆ ಹಾಕ್ಬೇಕು ಅನ್ನೋ ಹಂಗಿರಂಗಿಲ್ಲ. ಸೊ ಇದು ನಾನು ಹೇಳ್ತಕ್ಕಂಥ ವಿಷಯ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನಾನು ಮತ್ತೆ ನೆಕ್ಸ್ಟ್ ಡೇ ಇವ್ರು ಕರ್ಕೊಂಡು ಹೋಗಿದ್ರು. ಅವಾಗ ಮತ್ತೆ ಏನೆಲ್ಲ ತೊಗೊಂಡಿರಿ ಅನ್ನೋದು ಈ ವಿಡಿಯೋದಾಗ ಹಂಗೆ ಶೇರ್ ಮಾಡ್ಕೊಂಡೀನಿ. ಈ ಪಿಂಗಾಣಿ ಪಾತ್ರೆಗಳಂತೂ ನಂಗೆ ಭಾಳ ಇಷ್ಟ. ಸೊ ಹಂಗೆ ಖರೀದಿ ಮಾಡ್ತಾ ಇರ್ತೀನಿ, ಹಂಗೆ ಹೊಡಿತಾ ಇರ್ತೀನಿ. ಬಟ್ ಇಷ್ಟ ನನಗೆ, ಇವನ್ನ ಹೆಚ್ಚು ಇದು ಮಾಡ್ತಾ ಇರ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಹೊಸ ವಿಷಯವೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಈ ವಿಡಿಯೋದಾಗ ನಾನು ನನ್ನ ಅರ್ನಿಂಗ್ಸನ್ನು ಹೆಂಗೆ ಮಾಡ್ಕೋತೀನಿ ಮತ್ತು ನೀವು ಮಾಡ್ತಿದ್ರೆ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ನಾನು ಪೂರ್ತಿಯಾಗಿ ಶೇರ್ ಮಾಡ್ಕೊಂಡೀನಿ. ಹಾಗೆ ಕೂಡ ನಾನು ಸ್ಕ್ರೀನ್ಶಾಟ್ ಕೂಡ ಲಾಸ್ಟ್ ಹಾಕ್ತೀನಿ, ನಂದು ಫೇಸ್ಬುಕ್ದು ಅರ್ನಿಂಗ್ಸ್ದು ಅಮೌಂಟ್ ನಂದು ಹೆಂಗೆ ಬರತೈತೆ ಅನ್ನೋದನ್ನು. ಸೊ ಮುಂದೂ ಕೂಡ ಹಿಂಗೆ ಸಪೋರ್ಟ್ ಮಾಡಿರಿ. ನಾನು ಯಾವುದಾದ್ರೆ ಒಳ್ಳೆ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಹಂಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ, ನಿಮ್ಗೆ ಯೂಸ್ಫುಲ್ ಆಗೇ ಆಗ್ತವೆ. ಹಂಗೆ ನಾನು ತೊಗೊಂಡಿದ್ದು ಈ ಪಾತ್ರೆಗಳೆಲ್ಲ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನನ್ನ ಬ್ಲಾಗ್ ಹೇಗಾಗ್ತದೆ ಅನ್ನೋದನ್ನು ಕೂಡ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಈ ಥರ ತೋರಿಸ್ಬೇಕು ಬಿಡಬೇಕು ಅಂತ ನಂಗೆ ಗೊತ್ತಿಲ್ಲ ರೀ. ಸೊ ಬ್ಯಾಂಕ್ ಅಕೌಂಟ್ ನಂಬರ್ ಮೇಲೆ ಸ್ವಲ್ಪ ನಾನು ಪಿಪ್ ಮಾಡಿ ಚಿತ್ರಾನ ಹಾಕ್ಕೊಂಡೀನಿ. ಬಟ್ ನಾನು ಅರ್ನಿಂಗ್ಸನ್ನು ತೋರಿಸಿದ್ದೀನಿ ನಿಮಗೆ.